ನಮಸ್ಕಾರ. ನನ್ನೆಲ್ಲ ಅನ್ನದಾತರಿಗೂ ಶ್ರೀ ಗುರು ಜ್ಯೋತಿಷ್ ಶಾಲೆಯ ಮಾಗಡಿ ಟೌನಿಂದ 6ನೇ ಗ್ರಹವಾದಂತಹ ಕನ್ಯಾ ರಾಶಿಯ ವಿಚಾರವನ್ನು ನಾವು ಈಗ ನೋಡೋಣ. 5 ಗ್ರಹಗಳ ವಿಚಾರವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದು. ಈಗ 6ನೇ ಗ್ರಹದಂತಹ ಕನ್ಯಾ ರಾಶಿಯ ವಿಚಾರವನ್ನು ನಾವು ನೋಡೋದಾದರೆ, ಕನ್ಯಾ ರಾಶಿಗೆ ಈ ವರ್ಷ 1 ವರ್ಷ ಗುರುಬಲ ಇರೋದಿಲ್ಲ, 8 ವರ್ಷಗಳ ಕಾಲ ಶನಿ ಬಲ ಬರೋದಿಲ್ಲ. ಏಕೆಂದರೆ ಶನಿದೇವರು ಒಂದು ರಾಶಿಗೆ ಬಂದರೆ 2.5 ವರ್ಷಗಳ ಕಾಲ ಬೇಕು ಇನ್ನೊಂದು ರಾಶಿಗೆ ಹೋಗೋಕ್ಕೆ. ಹಂಗಾಗಿ ಅಲ್ಲಿಗೆ ಕನ್ಯಾ ರಾಶಿಗೆ ಶನಿ ಬಲ ಅಂತ ಬರುವಂಥದ್ದು ಬೇಕಂದರೆ 8 ವರ್ಷಗಳ ಕಾಲ ಬೇಕು, ಹಂಗಾಗಿ ಬರೋದಿಲ್ಲ. ಗುರುಬಲ ಸಹ 1 ವರ್ಷವಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂಥ ಗುರುಬಲ ಮತ್ತು ಶನಿ ಬಲ ಇಲ್ಲ ಕನ್ಯಾ ರಾಶಿಯವರಿಗೆ. ಆದರೆ ಜನ್ಮರಾಶಿಯಲ್ಲಿ ಕೇತು ಇದ್ದಿದ್ದು 18ನೇ ತಾರೀಕಿಂದ, ಈ ಮೇ ತಿಂಗಳು 18ನೇ ತಾರೀಕಿಂದ ಬಿಡುಗಡೆ ಆಗದೆ, ಅದೊಂದು ಶುಭ ಫಲ. ಅನಂತರ ಯಾವ ಶುಕ್ರನ ಬಲ ಇದೆ, ಈಗ ಶುಕ್ರನ ಬಲ ಯಾವುದೇ ರೀತಿಯಾಗಿ 6ನೇ ಸ್ಥಾನದ ಯಾವ ರೀತಿಯಾಗಿ ಬರ್ತದೆ, ಯಾವಾಗ 14ನೇ ತಾರೀಕು 9ನೇ ತಿಂಗಳಿಂದ ಶುಕ್ರನ ಬಲ ಬರ್ತದೆ. ಆದರೂ ಸಹ ಈ ಕನ್ಯಾ ರಾಶಿಗೆ ಶುಕ್ರ ನೀಚ ಸ್ಥಾನ. ಸೊ ಹಂಗಾಗಿ ಕನ್ಯಾ ರಾಶಿಯವರಿಗೆ ಯಾವುದೇ ಥರ ದುಡ್ಡು ಕಾಸು ವ್ಯವಹಾರಗಳಲ್ಲಿ ಬಹಳವಾದಂತಹ ಉಳಿತಾಯ ಆಗಲ್ಲ, ಭಾಳ ಲಾಸ್ ಆಗ್ತದೆ. ಕಾರಣ ಶುಕ್ರ ನೀಚ ಸ್ಥಾನ ಅದು. ಹಂಗಾಗಿ ಎಷ್ಟೇ ದುಡ್ಡು ಮಾಡಿದ್ರು ಸಹ ಈ ಜನ ಹೇಳ್ತಾರೆ ನೋಡಿ, ತುತ್ತು ಕೈ ಅವ್ರದ್ದು ಅಂತ. ಹಾಗಾಗಿ ಭಾಳ ಲಾಸ್ ಆಗುವಂಥದ್ದು, ಎಷ್ಟೇ ಕಾಸನ್ನು ಮಾಡಿಕೊಂಡು ಸಹ ಅವ್ರ ಹತ್ರ ಇರೋದಿಲ್ಲ. ಕಾರಣ ಶುಕ್ರ ನೀಚ ಸ್ಥಾನ ಯಾವ ಕನ್ಯಾ ರಾಶಿ. ಹಂಗಾಗಿ ಶುಕ್ರನ ಬಲ ಬಂದರೂ ಸಹ ಅಂಥ ಏನು ಶುಭ ಫಲಗಳು ಇರೋದಿಲ್ಲ. ಇನ್ನು ರಾಹು ಕೇತು 18ನೇ ತಾರೀಕು ಬಿಡುಗಡೆ ಆಗಿರೋದ್ರಿಂದ 6ನೇ ಸ್ಥಾನದಲ್ಲಿ ಕೇತು ಇದ್ದಾನೆ, 6ನೇ ಸ್ಥಾನದಲ್ಲಿ ರಾಹು ಇದ್ದಾನೆ. ಸೊ 6ನೇ ಸ್ಥಾನದಲ್ಲಿ ರಾಹು ಕನ್ಯಾ ರಾಶಿ ಇರೋದ್ರಿಂದ 6ನೇ ಸ್ಥಾನ ಬಂದು ಲಕ್ಷ್ಮೀಕರ. ಸೊ ಹಂಗೆ ಒಂದು ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ಆಡುವಂಥದ್ದು ಇರ್ತದೆ. ಈ ಒಂದು ರಾಹು 18 ತಿಂಗಳ ಕಾಲ ಯಾವ ಲಕ್ಷ್ಮೀಕರವಾಗಿ ಕನ್ಯಾ ರಾಶಿ ಒಳ್ಳೆಯದಾಗನೆ. ಇನ್ನು ಕೇತು 12ನೇ ಮನೆಯಲ್ಲಿದ್ದಾನೆ. ಸೊ ಕೇತು 12ನೇ ಮನೆಯಲ್ಲಿರೋದ್ರಿಂದ ಶತ್ರು ಭಯವಾಗ್ತದೆ. ಹಂಗಾಗಿ ಸ್ವಲ್ಪ ಆದಷ್ಟು ಹಿತಶತ್ರುಗಳಿಂದ ಸ್ವಲ್ಪ ದೂರ ಇದ್ದರೆ ಭಾಳ ಒಳ್ಳೆಯದು. ಹಾಗಾಗಿ ಯಾವ ಕನ್ಯಾ ರಾಶಿಗೆ 28/7/2025 ಕುಜಗ್ರಹ ಜನ್ಮರಾಶಿ ಬರ್ತೀನಿ. 7ನೇ ತಿಂಗಳು ಜುಲೈಗೆ ಕುಜಗ್ರಹ ಬರೋದ್ರಿಂದ ಆ 10ನೇ ತಿಂಗಳು 3 ತಿಂಗಳ ಕಾಲ ಸೊ ಕುಜದೋಷ ಇರ್ತದೆ. ಸೊ ಕುಜದೋಷ ಅಂತಂದರೆ ಮಂಗಳ ಗ್ರಹ ಜನ್ಮರಾಶಿ ಬರೋದ್ರಿಂದ ಆ ಸಮಯದಲ್ಲಿ ಆದಷ್ಟು ನೀವು ಮುನೇಶ್ವರ ಪೂಜೆಯನ್ನು ಮಾಡೋದು, ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡುವಂಥದ್ದು, ಈ ಎಲ್ಲ ಪೂಜಾ ಕಾರ್ಯಕ್ರಮಗಳು ಮಾಡ್ಕೊತ ಹೋಗೋದು ನಿಮಗೆ ಭಾಳ ಒಳ್ಳೆಯ ಶುಭ ಫಲಗಳನ್ನು ಉಂಟಾಗ್ತದೆ. ಹಾಗಾಗಿ ಕನ್ಯಾ ರಾಶಿಯನ್ನು ನೋಡಿದರೆ ಈ ವರ್ಷ ಗುರುಬಲ ಮತ್ತು ಶನಿ ಬಲಗಳು ಸಹ ಇರೋದಿಲ್ಲ. ಹಾಗಾಗಿ ಆದಷ್ಟು ಸಹ ನೀವು ಯಾವ ರೀತಿಯಾಗಿ ಮಹಾಗಣಪತಿಯನ್ನು ಪೂಜೆ ಮಾಡ್ಕೊತ ಹೋಗಬೇಕು. ಬೇರೆ ದೋಷಾದಿಗಳು ಸಹ ಯಾವುದೂ ಇಲ್ಲ. ಅಂದರೆ ಜನ್ಮರಾಶಿಯಲ್ಲಿ ಯಾವುದೇ ಶನಿ ರಾಹು ಕೇತು ಈ ಥರ ದೋಷಾದಿಗಳಾಗಲಿ, ಅಷ್ಟಮ ಅಥವಾ ಪಂಚಮಿ ಈ ಥರ ದೋಷಗಳು ಯಾವುದೂ ಇಲ್ಲ. ಗುರುಬಲ ಶನಿ ಬಲ ಇಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ರೀತಿಯಂಥ ಕಷ್ಟ ಕಾರ್ಪಣ್ಯಗಳು ಯಾವುದೂ ಅಂತ ಸಹ ಇಲ್ಲ. ಸೊ ಹಂಗಾಗಿ ಕನ್ಯಾ ರಾಶಿಗೆ 2025ನೇ ಇಸ್ವಿ ಗುರುಬಲ ಇಲ್ಲ, ಶನಿ ಬಲ 2025ರಿಂದ 8 ವರ್ಷಗಳ ಕಾಲ ಇರೋದಿಲ್ಲ. ಇದರಲ್ಲಿ ರಾಹು ಗ್ರಹ ಒಬ್ಬ ಮಾತ್ರ ಶುಭ ಫಲವಾಗಿದ್ದಾನೆ, 6ನೇ ಮನೆಯಲ್ಲಿ ಲಕ್ಷ್ಮೀಕರ, ಅದೊಂದು ಭಾಳ ಚೆನ್ನಾಗಿದೆ. ಅನಂತರ ಶುಕ್ರನ ಬಲ ಸ್ವಲ್ಪ 9ನೇ ತಿಂಗಳು ಸೆಪ್ಟೆಂಬರ್ ಬರೋದ್ರಿಂದ ಅದೊಂದು ಸ್ವಲ್ಪ ಶುಭ ಫಲ ಚೆನ್ನಾಗಿದೆ. ಅದು ಬಿಟ್ಟರೆ ಯಾವುದೇ ತರಹಂಥದ್ದು ಶುಭ ಫಲಾದಿಗಳು ಸಹ ಯಾವುದೂ ಸಹ ಈ ಒಂದು ಕನ್ಯಾ ರಾಶಿಯವರಿಗಿಲ್ಲ. ಹಾಗಾಗಿ ಈ ವರ್ಷ ಅಂತ ಹೇಳ್ಕೊಳ್ಳುವಂಥ ಶುಭ ಫಲಗಳು ಇಲ್ಲ ಎಂಬುದು ಹೇಳ್ತಾರೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಕನ್ಯಾ ರಾಶಿಯವರು ಯಾರು ನಿಮ್ಮ ಸ್ನೇಹಿತರು ಸಂಬಂಧಿಕಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಿಮ್ಗೆ ಯಾವುದೇ ಥರ ಅನುಮಾನ ಇದ್ದರೂ ಒಂದು ಮೆಸೇಜ್ ಮಾಡಿ, ಅದನ್ನು ನಾನು ರಿಪ್ಲೈ ಮಾಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.